ಎಲ್ಲರಿಗೂ ನಮಸ್ಕಾರ. ಮೂಡಾಯುಷು ಬಗ್ಗೆ ಎಲ್ಲ ಕೇಳಿ ಇರ್ತೀರಿ ನೀವು. ಏನು ಸಿದ್ದರಾಮಯ್ಯನವರ ವಿರುದ್ಧ BJP ಮಾಡ್ತಿರುವಂತಹ ಷಡ್ಯಂತ್ರ, ಜೊತೆಗೆ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ದೇವರಾಜ ಅರಸ್ ಅವರಾದಮೇಲೆ ಯಾವುದಾದ್ರೂ ಒಂದು ಚೀಫ್ ಮಿನಿಸ್ಟರ್ 5 ವರ್ಷ ಯಶಸ್ವಿ ರಾಜಕಾರಣ ಕೊಟ್ಟಿದ್ದಾರೆ ಅಂದರೆ ಫುಲ್ ಟರ್ಮ್ ಅದು ಸಿದ್ದರಾಮಯ್ಯನವರು. ಇದು ಅವರ 2ನೇ ಟರ್ಮ್ ಆ್ಯಸ್ ಅ ಚೀಫ್ ಮಿನಿಸ್ಟರ್. ಈ ಹಿಂದೆ 2 ಸಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದವರು. ಅವರು ಅಧಿಕಾರದಲ್ಲಿದ್ದಾಗ ಈ ಹಿಂದೆ ಕೂಡ ಹಲವಾರು ಇಂತಹ ಇಶ್ಯೂಸ್ ತಂದರು. ಪ್ರತಿಯೊಂದೂ ಯಾವುದೇ ಮೆರಿಟ್ ಇಲ್ಲದೆ ಹೋಯಿತು. ಆದರೂ ಜನರಿಗೆ ಮಾಡಿದಂತಹ ಪ್ರತಿಯೊಂದು ಮಾತನ್ನು ಉಳಿಸ್ಕೊಂಡ್ರು. ಅನ್ನಭಾಗ್ಯ ಇರ್ಬೋದು, ನಮ್ಮ ಹೋದ ಸಲ ಮ್ಯಾನಿಫೆಸ್ಟೋಲಿ ಇದ್ದಂತಹ 96% 98%ವರೆಗೂ ಪ್ರತಿಯೊಂದು ಮಾತನ್ನು ಉಳಿಸ್ಕೊಂಡ್ರು. ಈ ಸಲ ಏನು ನಮ್ಮ 5 ಗ್ಯಾರಂಟಿಗಳಿದ್ವು, ಆ 5 ಗ್ಯಾರಂಟಿಗಳನ್ನು ನಾವು ಬಂದು 11 ತಿಂಗಳಿಗೆ ಈಡೇರಿಸಿದ್ವಿ. ಹೌದು, ಕೆಲವರು ಹೇಳ್ತಿದ್ದೀರಿ ಗೃಹಲಕ್ಷ್ಮಿ ಕಳೆದ 2 ತಿಂಗಳಿಂದ ಬಂದಿಲ್ಲ ಮೇಡಮ್, 1 ತಿಂಗಳಿಂದ ಬಂದಿಲ್ಲ ಅಂತ. ಅದು ಟೆಕ್ನಿಕಲ್ ಗ್ಲಿಚ್ಚಿಂದ ಲಾಸ್ಟ್ ಟೈಮು ಕೂಡ ಹಾಗೆ ಆಗಿತ್ತು. 3 ತಿಂಗಳದು ಈ ಥರ ಎಲ್ಲ ಒಟ್ಟಿಗೆ ಹೇಗೆ ಬಂತು ಆ ಥರ ಬಂದೇ ಬರುತ್ತೆ. ಒಂದಾದರೆ ಈ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕೊಟ್ಟರು. ನಂತರ ನರೇಂದ್ರ ಮೋದಿ ಅವರ ವಿರುದ್ಧ ಇವತ್ತು ಯಾವುದಾದ್ರೂ ಪ್ರಾದೇಶಿಕ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ವಿರೋಧ ವ್ಯಕ್ತಪಡಿಸಿರೋರಾಗ್ಬೋದು, ಧೈರ್ಯವಾಗಿ ಹೆದರಿಸಿರೋದಾಗ್ಬೋದು ಇದ್ದರೆ ಅದು ಸಿದ್ದರಾಮಯ್ಯನವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕಕ್ಕೆ ಈ ಕೇಂದ್ರ ಸರ್ಕಾರ ಮಾಡ್ತಿದ್ದಂತಹ ಅನ್ಯಾಯವನ್ನು ಎತ್ತಿ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದವರು ಆ್ಯಸ್ ಅ ಚೀಫ್ ಮಿನಿಸ್ಟರ್. ಏನು ನಮ್ಮ ಅನುದಾನಗಳು ಬಂದಿಲ್ಲ, ಬರ ಪರಿಹಾರ ಬರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, ಬರ ಪರಿಹಾರ ಬರಲಿಲ್ಲ, ಅನುದಾನ ಬಂದಿಲ್ಲ. ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್, ಕರ್ನಾಟಕ ಕೊಡ್ತಿರುವಂತಹ ಟ್ಯಾಕ್ಸ್ ಎಷ್ಟು, ನಮಗೆ ವಾಪಸ್ ಬರ್ತಿರೋದೆಷ್ಟು, ಪ್ರತಿಯೊಂದರ ವಿರುದ್ಧನೂ ನಾವು GST ಕಾಂಪನ್ಸೇಷನ್ ಬಗ್ಗೆ ಆಗ್ಬೋದು, ಸಿದ್ದರಾಮಯ್ಯನವರು ಅದರ ವಿರುದ್ಧ ಮಾತಾಡಿದ್ರು. ಇದರಿಂದ ಏನಾಯ್ತಂತ ನಿಮಗೆಲ್ಲ ಗೊತ್ತು. ಏನು ಕೇಂದ್ರ ಸರ್ಕಾರ BJPಗೆ ಹೇಗೆ ಜನ, ಭಾರತೀಯರು, ಕರ್ನಾಟಕದವರು ಪ್ರತಿಯೊಬ್ಬರೂ ಬುದ್ಧಿ ಕಲಿಸಿದ್ರು. BJP ಹೇಗೆ 400 ಪಾರ್ ಅಂತಿದ್ದವರು ಇವತ್ತು ಯಾವ ಮಟ್ಟಕ್ಕೆ ಬಂದು ಇಳಿದ್ರು ಎಲ್ಲ ನೀವೇ ನೋಡಿದ್ದೀರಿ. ಈ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಈ ಒಂದು ಷಡ್ಯಂತ್ರ ಮಾಡಿ ಮೂಡ ಅನ್ನುವಂತಹ ಇಶ್ಯೂ ತಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗವರ್ನರ್ ಅಂದರೆ ನಮ್ಮ ರಾಜ್ಯಪಾಲರು ಅವರ ಒಂದು ಲಾಯಲ್ಟಿ ಏನಿದ್ರು ಸಂವಿಧಾನಕ್ಕಿರಬೇಕು. ಅವರೇನು ಮಾಡಿದ್ರು, BJP ಪಕ್ಷದ ಒಂದು ಮೌತ್ ಪೀಸ್ ಆಗಿದ್ದಾರೆ, ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಡ್ಯೂಟಿಯನ್ನು ಮರ್ತಿದ್ದಾರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ. ಅವರು ರೀಸೆಂಟಾಗಿ ಪರ್ಮಿಷನ್ ಕೊಡ್ತಾರೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ ಅವರ ವಿರುದ್ಧ. ಆದರೆ ಈ ಇನ್ವೆಸ್ಟಿಗೇಷನ್ ಅವರು ಪರ್ಮಿಷನ್ ಕೊಡೋದಕ್ಕೆ ಮುಂಚೆ ಪ್ರತಿಯೊಂದು ಪ್ರಾಸೆಸ್ ಅವರು ಫಾಲೋ ಮಾಡಿದಾರಾ ಅನ್ನೋದು ಮುಖ್ಯ. ಈ ಹಿಂದೆ ಕೇಸ್ಗಳು ಏನು ಕೋರ್ಟ್ ಆಗ್ತಿದೆ ಅದ್ರ ಬಗ್ಗೆ ಕೂಡ ನಿಮಗೆ ಒಂದು ನಾನು ವಿಷಯ ತಿಳಿಸೋದಕ್ಕೆ ಈ ಲೈವ್ ಮಾಡಿದೆ. ಗವರ್ನರಿಗೆ ಇದು ಮೊದಲನೇ ಇಂತಹ ಒಂದು ಪ್ರಾಸಿಕ್ಯೂಷನ್ಗೆ, ಅಂದರೆ ಒಂದು ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಮಾಡಬೇಕಂದ್ರೆ ಗವರ್ನರ್ ಅವರು ಪರ್ಮಿಷನ್ ಕೊಡಬೇಕು. ಇದು ಮೊದಲನೇದಲ್ಲ ಇಂತಹ ರಿಕ್ವೆಸ್ಟ್ಗಳು ಹೋಗ್ತಿರೋದು. ಈ ಹಿಂದೆ ಗಣಿಗಾರಿಕೆಯ ವಿಷಯದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಅಲ್ಲಿ ಲೋಕಾಯುಕ್ತ ಪರ್ಮಿಷನ್ ಕೇಳಿತ್ತು, ಆದರೆ ಗವರ್ನರ್ ಕೊಟ್ಟಿಲ್ಲ. ಮುರುಗೇಶ್ ನಿರಾಣಿ ಅವರ ವಿರುದ್ಧ ಪರ್ಮಿಷನ್ ಕೇಳಿತ್ತು ಲೋಕಾಯುಕ್ತ. ಶಶಿಕಲಾ ಜೊಲ್ಲೆಯವರ ವಿರುದ್ಧ ಪರ್ಮಿಷನ್ ಕೇಳಿತ್ತು ಲೋಕಾಯುಕ್ತ. ಜನಾರ್ದನ್ ರೆಡ್ಡಿಯವರ ವಿರುದ್ಧ ಪರ್ಮಿಷನ್ ಕೇಳಿತ್ತು ಲೋಕಾಯುಕ್ತ. ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆ? ಇವತ್ತು ಲೋಕಾಯುಕ್ತ ಕೇಳಿಲ್ಲ ಈ ಪರ್ಮಿಷನ್ನ ಕೇಳಿರೋದು ಒಬ್ಬರು ಅಬ್ರಹಂ ಅನ್ನುವಂತಹ ವ್ಯಕ್ತಿ, ಒಬ್ಬರು ನಾಗರಿಕರು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1978 ಅನಿಸುತ್ತೆ, ಅದರ ಪ್ರಕಾರ ಸೆಕ್ಷನ್ 17A ಏನು ರೀಸೆಂಟಾಗಿ ಕೇಂದ್ರ ಸರ್ಕಾರ
ತಂತು ಸೆಪ್ಟೆಂಬರ್ 2021 BJP ಸರ್ಕಾರ ತಂದಂತಹ ಸೆಕ್ಷನ್ ಇದು. ಅದರಲ್ಲಿ ಏನು ಹೇಳ್ತಾರೆ, ಇಂತಹ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಂದ್ರೆ ಗವರ್ನರು ಯಾರಾದರೂ ಒಬ್ಬರು ಕಾಂಪಿಟೆಂಟ್ ಅಥಾರಿಟಿ ಪ್ರೈಮಾ ಫೇಸಿ ಅಂದರೆ ಈ ಥರ ಏನೋ ಒಂದು ಆಪಾದನೆಗೆ ಒಂದು ಹುರುಳಿದೆ ಅಥವಾ ಏನಂತಾರೆ ಮೆರಿಟ್ ಇದೆ ಅಂತ ಒಂದು ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಒಂದು ಪೊಲೀಸ್ ಆಫೀಸರ್ ಈ ಥರ ಕಾಂಪಿಟೆಂಟ್ ಅಥಾರಿಟಿ ಹೇಳಿ ಎವಿಡೆನ್ಸ್ನೆಲ್ಲ ಫೈಲ್ ಮಾಡಿ ಗವರ್ನರ್ ಮುಂದೆ ಇಡಬೇಕು. ಈ ರೀತಿ ಸುಮ್ಮನೆ ಒಬ್ಬರು ಪ್ರೈವೇಟ್ ಸಿಟಿಸನ್ ಹೇಳಿದ ತಕ್ಷಣ ಇದುವರೆಗೂ ಹಿಸ್ಟ್ರಿಯಲ್ಲೇ ಗವರ್ನರ್ ಕೊಟ್ಟಿಲ್ಲ ಮತ್ತು ರೂಲ್ಸ್ ಪ್ರಕಾರ ಆ ರೀತಿ ಪರ್ಮಿಷನ್ ಕೊಡೋ ಹಾಗಿಲ್ಲ. ಈ ಒಂದು ಅಬ್ರಹಂ ಅವರೇನಿದ್ದಾರೆ ಅವರಿಗೆ 2 ದಾರಿ ಇತ್ತು. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಇಲ್ಲ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಆದೇಶ ಮಾಡ್ಬೋದು ಇವರಿಗೆ ಹೋಗಿ ಗವರ್ನರ್ ಹತ್ರ ತಗೊಳ್ಳಿ ಈ ಪರ್ಮಿಷನ್ ಅಂತ. ಆ ಆರ್ಡರ್ ತೊಗೊಂಡು ಹೋಗಿ ಇವರು ಗವರ್ನರ್ಗೆ ಕೊಡ್ಬೋದೇ ಹೊರತು ಇವರೇ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ, ಗವರ್ನರ್ ಪರ್ಮಿಷನ್ ಕೊಡ್ತಾರೆ, ಇದು ಸಾಧ್ಯ ಇಲ್ಲ. ಗವರ್ನರ್ ಹತ್ರ ಅದೆಷ್ಟೋ ಕೇಸ್ಗಳು ಇದುವರೆಗೂ ಟೇಬಲ್ ಮೇಲಿದೆ, ಆದರೂ ಇದನ್ನು ಮಧ್ಯರಾತ್ರಿಯಲ್ಲಿ ಬಂದು ಸೈನ್ ಮಾಡ್ತಾರೆ. ಅಂದರೆ ಯೋಚನೆ ಮಾಡ್ಕೊಳ್ಳಿ, ನಮ್ಮ ರಾಜ್ಯದ ವಿರುದ್ಧ ನಡೆಯುತ್ತಿರುವಂತಹ ಇದೊಂದು ಷಡ್ಯಂತ್ರ. ಸರ್ಕಾರವನ್ನು ದುರ್ಬಲಗೊಳಿಸಬೇಕು. ನಿಮಗೆಲ್ಲ ಗೊತ್ತು, ಎಲ್ಲ ರಾಜ್ಯದಲ್ಲೂ MLAಗಳನ್ನ ಕೊಂಡ್ಕೊಳ್ಳೋದು, ಕುದುರೆ ವ್ಯಾಪಾರ ಮಾಡೋದು, ಈ ರೀತಿ ಮಾಡಿಕೊಂಡು BJP ಸರ್ಕಾರಗಳನ್ನು ಎಲ್ಲಿ BJP ಸರ್ಕಾರ ಇಲ್ಲ ದುರ್ಬಲಗೊಳಿಸೋಕೆ ನೋಡ್ತಾರೆ. ಬಟ್ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಜನ ಆಶೀರ್ವಾದ ಮಾಡಿ 136 ಸೀಟುಗಳನ್ನು ಗೆಲ್ಲಿಸಿದ್ದಾರೆ. ಅವಾಗೇನಾಯಿತು, ಅವ್ರಿಗೆ ಗೊತ್ತಾಗೋಯ್ತು ಇದು ಸಾಧ್ಯನೇ ಇಲ್ಲ ಈ ಸರ್ಕಾರವನ್ನು ಉರುಳಿಸೋದಕ್ಕೆ ಅವರ ಕುದುರೆ ವ್ಯಾಪಾರದಿಂದ ಅಂತ. ಅದಕ್ಕೆ ಇವಾಗ ಈ ರೀತಿ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಧ್ಯ ಇಲ್ಲ. ಇದರ ವಿರುದ್ಧ ಎಲ್ಲಿ ನೋಡಿ, ಏನು ತಪ್ಪು ಮಾಡಿಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಏನು ತಪ್ಪು ಅಂತ ಕೇಳ್ಬೋದು ನೀವು. ಗವರ್ನರು ಸರಿಯಾದ ಕ್ರಮ ಕೈಗೊಂಡು ಸಾಂವಿಧಾನಿಕವಾಗಿ ಅವರು ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದರೆ ಯಾರೂ ಇದರ ವಿರುದ್ಧ ಮಾತಾಡ್ತಿರಲಿಲ್ಲ. ಆದರೆ ಇವರು BJP ಸರ್ಕಾರದ ಒಂದು ಏಜೆಂಟ್ ಆಗಿ ಮಾಡಿದಂತಹ ಕೆಲಸ ತಪ್ಪು. ಅದರ ವಿರುದ್ಧ ನಾವು ಇವತ್ತು ಮಾತಾಡಿಲ್ಲ ಅಂದರೆ ಹೀಗೆ ಮಿಸ್ಯೂಸ್ ಮಾಡ್ಕೋತಾನೆ ಇರ್ತಾರೆ ಸಾಂವಿಧಾನಿಕ ಪೊಸಿಷನ್ಗಳನ್ನು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಯಡಿಯೂರಪ್ಪ ಅವ್ರ ಕೇಸ್ ಏನಿತ್ತು, ಆವಾಗ ಯಡಿಯೂರಪ್ಪ ಅವ್ರ ಕೇಸ್ ಇರಲಿಲ್ವಾ, ಆವಾಗ ಪರ್ಮಿಷನ್ ಕೊಟ್ಟಿದ್ರಲ್ಲ ಗವರ್ನರ್ ಅಂತ ಹೇಳ್ಬೋದು ನೀವು. ಯಡಿಯೂರಪ್ಪನವ್ರ ಕೇಸಲ್ಲಿ ಜನವರಿ 21, 2011 ಗವರ್ನರ್ ಪರ್ಮಿಷನ್ ಕೊಡ್ತಾರೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ. ಆದರೆ ಅದಕ್ಕೆ ಮುಂಚೆ ಲೋಕಾಯುಕ್ತ 1600 ಪೇಜ್ ಸ್ಟ್ರಾಂಗ್ ಎವಿಡೆನ್ಸ್ ಕೊಟ್ಟಿರುತ್ತೆ. ಯಾರಿಗೆ? ಗವರ್ನರ್ಗೆ. ಲೋಕಾಯುಕ್ತ ಒಂದು ಕಾಂಪಿಟೆಂಟ್ ಅಥಾರಿಟಿ, ಅವರು ಒಬ್ಬರು ನಾಗರಿಕರಲ್ಲ, ಊಹಾಪೋಹಗಳ ಮೇಲೆ ಅವರು ರಿಕ್ವೆಸ್ಟ್ ಮಾಡಿಲ್ಲ, ಎವಿಡೆನ್ಸ್ ಕೊಟ್ಟು 1600 ಪೇಜು ನೆನಪಿರಲಿ ನಿಮಗೆ ಕೊಡ್ತಾರೆ. ಜನವರಿ 21, 2011 ಈ ಒಂದು ಪರ್ಮಿಷನ್ ಕೊಟ್ಟಾಗ ಯಡಿಯೂರಪ್ಪನವರು ರಿಸೈನು ಮಾಡಲಿಲ್ಲ. ಆದರೂ BJPಯವರು ಅವತ್ತು ಅಶೋಕ್ ಅವ್ರಿಗೆ ಎಷ್ಟು ಹಾಸ್ಯಾಸ್ಪದ ಆಗಿಬಿಟ್ಟಿದ್ದಾರೆ ಅಂದರೆ ಅವರು ಇವತ್ತು ಒಂದು ಒಪೋಸಿಷನ್ ಲೀಡರ್ ಆಗಿ ಒಂಚೂರಾದರೂ ಅವರು ಜವಾಬ್ದಾರಿಯುತ ಕೆಲಸ ಮಾಡಬೇಕು, ಜವಾಬ್ದಾರಿಯುತ ಹೇಳಿಕೆಗಳು ಕೊಡಬೇಕು. ಇವತ್ತು ಅವರು ಸಿದ್ದರಾಮಯ್ಯನವ್ರು ರಿಸೈನ್ ಮಾಡಿ ಅಂತಾರೆ. ಏನಕ್ಕೆ ಮಾಡ್ಬೇಕು ರಿಸೈನ್? ಯಡಿಯೂರಪ್ಪನವ್ರು ಮಾಡಿದ್ರಾ ರಿಸೈನು? ಜನವರಿ 21 ಅವರು ಪರ್ಮಿಷನ್ ಕೊಟ್ಟಾಗ ಅದು ಯಡಿಯೂರಪ್ಪ ಅವ್ರ ವಿರುದ್ಧ 1600 ಪೇಜ್ ಎವಿಡೆನ್ಸ್ ಕೊಟ್ಟಿತ್ತು. ಯಾರು? ಲೋಕಾಯುಕ್ತ. ಇಲ್ಲಿ ಯಾರೋ ಒಬ್ಬರು ಪ್ರೈವೇಟ್ ಸಿಟಿಸನ್ಸ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಷ್ಟೇ. ಎವಿಡೆನ್ಸ್ ಎಲ್ಲಿದೆ? ಎಲ್ಲಾದರೂ ನೋಡಿದ್ದೀರಾ ಯಾರಾದರೂ ಎವಿಡೆನ್ಸ್ನ? ಯಾವುದಾದ್ರು ಮೀಡಿಯಾ ಕೊಟ್ಟಿದ್ದಾರಾ? ಎಲ್ಲಾದರೂ ಸಿದ್ದರಾಮಯ್ಯನವ್ರನ್ನ ವಿರುದ್ಧ ಇರುವಂತಹ ಎವಿಡೆನ್ಸ್ನ? ಇಲ್ಲ. ಸೊ ಯಡಿಯೂರಪ್ಪ ಅವ್ರ ಕೇಸ್ ಬೇರೆ. ಯಡಿಯೂರಪ್ಪ ಅವ್ರು ರಿಸೈನ್ ಮಾಡಿದ್ದು ಆಗಸ್ಟ್ 4 2011. ಯಾವಾಗ ಲೋಕಾಯುಕ್ತ 16,500 ಕೋಟಿ ರೂಪಾಯಿ ನಷ್ಟ ರಾಜ್ಯದ ಖಜಾನೆಗಾಗಿದೆ ಈ ಒಂದು ಅದೇನು ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಸ್ಕ್ಯಾಮಲ್ಲಿ ಅಂತ ಪ್ರೂವ್ ಮಾಡ್ತಾರಲ್ಲ ಲೋಕಾಯುಕ್ತ, ಆವಾಗ ಯಡಿಯೂರಪ್ಪನವರು ರಿಸೈನ್ ಮಾಡೋದು. ಅಲ್ಲಿವರೆಗೂ ರಿಸೈನ್ ಮಾಡಿರಲ್ಲ. ಇಲ್ಲಿ ಹುರುಳೇ ಇಲ್ದಿರುವಂತಹ ಕೇಸು, ಯಾವುದೇ ಒಂದು ಮೆರಿಟ್ ಇಲ್ಲದೆ ಪೊಲಿಟಿಕಲಿ ಷಡ್ಯಂತ್ರ ಮಾಡಿ ಮಾಡ್ತಿರುವಂತಹ ಕೇಸ್ ಇದೆ ಹೊರತು ಇದು ಸ್ಕ್ಯಾಮ್ ಅಲ್ಲ. ಅಲ್ಲಿ ನಡೆದಿದ್ದು ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಸ್ಕ್ಯಾಮ್ ಇದೆಯಲ್ಲ, ಅದು ಸ್ಕ್ಯಾಮ್. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದನು ಗವರ್ಮೆಂಟು. ಲೋಕಾಯುಕ್ತ 1600 ಪೇಜ್ ಎವಿಡೆನ್ಸ್ ಕೊಟ್ಟ ಮೇಲೆ ನೆನಪಿರಲಿ, ಅದು ಸಂತೋಷ್ ಹೆಗ್ಡೆ ಅವರು
ನಂತರ ಇದನ್ನು ಪ್ರೂವ್ ಮಾಡಿದ್ದು 16,000 ಕೋಟಿ ಲಾಸ್ ಆಗಿದೆ ಅಂತ. ಆವಾಗ ಅವರನ್ನು ಅರೆಸ್ಟ್ ಮಾಡಿರೋದು, ಅವರು ರಿಸೈನ್ ಮಾಡಿರೋದು. ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿರೋ ಹಾಗೆ ಇದುವರೆಗೂ ಅವರ 40-45 ವರ್ಷದ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಒಂದು ರಾಜಕೀಯ ವ್ಯಕ್ತಿ. ನಾಯಕರು ಎಂತಹ ನಾಯಕತ್ವ ಮಾಡಿದ್ದಾರೆ ಅಂದರೆ, ಹಿಂದಾಗೆ ಇವತ್ತು ನಮ್ಮ ರಾಜ್ಯ ಯಾಕೆ ಇಡೀ ದೇಶದಲ್ಲೇ ಒಬ್ಬರು ನಾಯಕರಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರು. ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಆಗ್ಬೋದು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಪ್ರತಿ ಕಾರ್ಮಿಕರು, ಪ್ರತಿ ಒಂದು ಅವರು ಹೋದ ಸಲ ಸಿ ಎಂ ಆದಾಗೂ ಅಷ್ಟೇ, ಈ ಸಲ ಸಿ ಎಂ ಆದಾಗೂ ಅಷ್ಟೇ, ಅವರ ಪ್ರತಿಯೊಂದು ಪಾಲಿಸೀಸಲ್ಲೂ ಸಾಮಾಜಿಕ ನ್ಯಾಯ ಅನ್ನೋದು ಎದ್ದು ಕಾಣಿಸುತ್ತೆ. ಅವರ ಮಾತಿನಲ್ಲೂ ಎದ್ದು ಕಾಣಿಸುತ್ತೆ. ಅವರು ಮಾತಿನಲ್ಲಿ ಹೇಗಿದ್ದಾರೆ ಅವರ ಕೆಲಸದಲ್ಲೂ ಹಾಗೆ ಇದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು ಎದ್ದು ಕಾಣಿಸುತ್ತೆ. ಇದುವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋರಿಗೆ ಇಂತಹ ಕೆಲಸ ಹೀಗೆ ಮಾಡಿ ಮಿಸ್ಯೂಸ್ ಮಾಡಿಕೊಂಡು ಒಂದು ಸಾಂವಿಧಾನಿಕ ಪೊಸಿಷನನ್ನು ಅವರು ಷಡ್ಯಂತ್ರನ ರೂಪಿಸ್ತಿದ್ದಾರೆ. ಇದು ಬಹಳ ತಪ್ಪು. ಒಂದದಾದರೆ ನಿಮಗೆಲ್ಲ ಗೊತ್ತು ಏನು ಗ್ಯಾರಂಟಿ ಕಮಿಟಿ ಇವರೆಲ್ಲ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಗ್ಯಾರಂಟಿಗಳೇನಿದೆ ಅದರಿಂದ ರಾಜ್ಯದ ಅರ್ಧ ಜನಸಂಖ್ಯೆ ಹೆಣ್ಣು ಮಕ್ಕಳು ಅವರ ಜೀವನದಲ್ಲಿ ಆಗಿರುವಂತಹ ಬದಲಾವಣೆ ಇದೆಯಲ್ಲ ಅಷ್ಟು ಸಾಕು. ಅವರ ಒಂದು ಆಶೀರ್ವಾದ ಸಾಕು. ಸಿದ್ದರಾಮಯ್ಯ ಸರ್ಗೆ ಇಂತಹ ಯಾವುದೇ ಷಡ್ಯಂತ್ರನೂ ಮುಟ್ಟೋದಕ್ಕೂ ಆಗಲ್ಲ. ಅಷ್ಟಂತೂ ನಿಜ.